ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಸೆಪ್ಟೆಂಬರ್ 10ರಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನು ಆಚರಿಸಲಾಗುತ್ತದೆ. ಹಾಗಾದರೆ ಬನ್ನಿ ಕೇಳುಗರೆ, ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಆಚರಣೆ, ಹಿನ್ನೆಲೆ, ಮಹತ್ವವನ್ನು ತಿಳಿಯೋಣ. ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮನೋಶಾಸ್ತ್ರಜ್ಞರಾದ ಡಾಕ್ಟರ್ ಸುಭಾಷ್ ರವರು. ಸರ್, ಮೊದಲನೇದಾಗಿ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ, ಧನ್ಯವಾದಗಳು. ಸರ್, ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು ಹಾಗೂ ಅದರ ಉದ್ದೇಶ ಆಗಿರ್ಬೋದು, ಅದ್ರ ಬಗ್ಗೆ ತಿಳಿಸೋದಾದ್ರೆ. ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ನಾವು ಏನ್ ಕರಿತೀವಿ. ಹಾಂ ಸರ್. ಸೊ ಮೊದಲನೇದಾಗಿ ಇದು ನಾವು WHO ಅಂತ ಏನ್ ಕರಿತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್ ಅವರಿಬ್ಬರ ಕೊಲಾಬರೇಷನ್ ಅಲ್ಲಿ ಮಾಡಿರುವಂತಹ ಒಂದು ಅವೇರ್ನೆಸ್ ದಿನ ಆಗಿರುತ್ತದೆ. ಸೊ ಆತ್ಮಹತ್ಯೆ ತಡೆಗಟ್ಟುವ ದಿನ ರಾಜ್ಯಾದ್ಯಂತ ಮತ್ತೆ ವಿಶ್ವದಾದ್ಯಂತ ನಾವು ಎಲ್ಲಾ ದೇಶಗಳ ಒಂದು ಸಮ್ಮುಖದಲ್ಲಿ ಒಂದು ಅವೇರ್ನೆಸ್ ನ ರೈಸ್ ಮಾಡ್ಬೇಕು, ಸೂಸೈಡ್ ಅಥವಾ ಆತ್ಮಹತ್ಯೆನ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ಜೊತೆಲಿ ನಾವು ಕೆಲಸ ಮಾಡಿ ಇದನ್ನ ತಡೆಗಟ್ಟಬೇಕು ಅನ್ನೋದೇ ನಮ್ಮ ಉದ್ದೇಶ, ವೈದ್ಯಕೀಯರ ಉದ್ದೇಶ ಮತ್ತೆ ಎಲ್ಲಾ ದೇಶಗಳ ಉದ್ದೇಶ. ಮತ್ತೆ ಇನ್ನೊಂದು, ನಾವು ಈ ಸಮಸ್ಯೆ ಬಗ್ಗೆ ಇರುವಂತಹ ಮೂಢನಂಬಿಕೆಗಳು ಅಥವಾ ತಪ್ಪು ಕಲ್ಪನೆಗಳನ್ನು ಜನರಿಗೆ ತಿಳಿಸಿ ಸಹಾಯ ಪಡ್ಕೊಳ್ಳೋದಿಕ್ಕೆ ಅವನ್ನ ಪ್ರೋತ್ಸಾಹಿಸಕ್ಕೆ ನಾವು ಸೆಪ್ಟೆಂಬರ್ 10 ಪ್ರತಿ ವರ್ಷನೂ ಒಂದು ಕೊಲಾಬರೇಷನ್ ಅಲ್ಲಿ ಇದನ್ನ ಮಾಡ್ತಿದ್ದೀವಿ. ಸರ್, ಸೆಪ್ಟೆಂಬರ್ 10 ಈ ದಿನವನ್ನ ಆಚರಿಸಲಾಗ್ತಾ ಇದೆ. ಅದಕ್ಕೆ ಯಾವ್ದಾದ್ರು ವಿಶೇಷವಾದಂತಹ ಏನಾದ್ರು ಇತಿಹಾಸ ಇದೆಯಾ ಆ ದಿನನೇ ಆಚರಿಸೋದಿಕ್ಕೆ? ಓಕೆ, ಆತರ ವಿಶೇಷವಾದಂತ ಏನು ದಿನ ಇಲ್ಲ, ಬಟ್ ಅದು ಜನರಲ್ ಆಗಿ ಡಿಸೈಡ್ ಮಾಡಿರೋ, ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು 20 ವರ್ಷಗಳ ಹಿಂದೆ ಈ ಸಮಸ್ಯೆಗೆ ನಾವು ಪರಿಹಾರ ಕಂಡ್ಕೊಳ್ಬೇಕು, ಇದನ್ನ ಜನಕ್ಕೆ ತಿಳಿಸ್ಬೇಕು, ಇದನ್ನ ಅಬ್ಸರ್ವ್ ಮಾಡ್ಬೇಕು ಎಲ್ಲಾ ದೇಶಗಳನ್ನು ಅನ್ನೋ ಒಂದು ಕಾರಣದಿಂದ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್ ಅನ್ನೋ ಇನ್ನೊಂದು ಆರ್ಗನೈಸೇಷನ್ ಜೊತೆ ಸೇರಿ ಪ್ರತಿ ವರ್ಷ ಈ ದಿನ ನಾವು ಮತ್ತೆ ಜನರಿಗೆ ಜ್ಞಾಪಿಸಿ ಆತ್ಮಹತ್ಯೆನ ತಡಿಬಹುದು. ಸೊ ನಮ್ಮ ರೋಲ್ ಇದ್ರಲ್ಲಿ ಏನಾಗತ್ತೆ, ನಾವ್ ಯಾವ ತರ ಇದ್ರಲ್ಲಿ ಭಾಗವಹಿಸ್ಬೇಕು, ಜನರ ಸೂಸೈಡ್ ಇಂದ ಹೇಗೆ ಜೀವನ ಉಳಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸಿ, ಅದಕ್ಕೆ ಕಾರಣಗಳೇನು, ಅದನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೇಕು, ಯಾವ ರೀತಿ ನಾವು, ನಾನ್ ಮೊದ್ಲೇ ಹೇಳಿದಾಗೆ ಮೂಢನಂಬಿಕೆಗಳಿರ್ಬೋದು, ಇದನ್ನೆಲ್ಲ ಜನಕ್ಕೆ ತಿಳಿಸ್ಬೇಕು ಅನ್ನೋ ಸಲುವಾಗಿ ಇದನ್ನ ಪ್ರತಿ ವರ್ಷನೂ ನಾವು ನೆನ್ಪ್ ಮಾಡಿಸಿ ಪದೇ ಪದೇ ಜನಕ್ಕೆ ಹೇಳೋದಕ್ಕೆ ನಾವು ಇದನ್ನ ಸೆಪ್ಟೆಂಬರ್ 10 ನಾವು ಆಚರಿಸ್ತೀವಿ. ಈ 2025 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಘೋಷವಾಕ್ಯ ಏನು ಅಂತ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಘೋಷವಾಕ್ಯ ಏನು ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಚೇಂಜಿಂಗ್ ನರೇಟಿವ್ ಆನ್ ಸೂಸೈಡ್. ಅಂದ್ರೆ ಮೊದಲನೇದಾಗಿ ಇದು ಲಾಸ್ಟ್ 3 ವರ್ಷದಿಂದಾನು ಇದೇ ಥೀಮ್ ನಡೀತಾ ಇರೋದು. 2024ರಿಂದ ಇದೇ 2025-26 ಸೇಮ್ ಘೋಷವಾಕ್ಯ ಇರೋದು. ಸೊ ಇದ್ರ ಅರ್ಥ ಏನು ಅಂದ್ರೆ, ಮೊದಲನೇದಾಗಿ ನಾವು ಸೂಸೈಡ್ ಬಗ್ಗೆ ಅಥವಾ ಸೂಸೈಡ್ಗೆ ಒಳಗಾಗಿರೋ ಜನರ ಬಗ್ಗೆ ನಾವು ಮೊದಲನೇದಾಗಿ ಮಾತಾಡ್ಬೇಕು. ಸಾಮಾನ್ಯವಾಗಿ ಇವ್ರು ಈ ತರ ಏನೋ ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಥವಾ ಇವರು ಈ ತರ ಸೂಸೈಡ್ಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅಂದಿದ ತಕ್ಷಣ ಏನಾಗುತ್ತೆ, ಎಲ್ಲ ಒಂಥರ ವಿಚಿತ್ರವಾಗಿ ನೋಡೋದು ಅಥವಾ ಅವ್ರನ್ನ ದೂರ ಮಾಡೋದು ಅಥವಾ ಅವ್ರಿಗೆ ಏನೋ ಕಾಯಿಲೆ ಇದೆ ಅಂತ ಅವ್ರ ಕಡೆ ಕಾಳಜಿ ಕಡಿಮೆ ಮಾಡೋದು. ಸೊ ಈ ರೀತಿ ಸಾಮಾನ್ಯವಾಗಿ ನಾವು ಅಬ್ಸರ್ವ್ ಮಾಡಿರೋದು.
ಸೊ ಅದನ್ನ ನಾವು ತಡೆಗಟ್ಟಬೇಕು, ಅದನ್ನ ನಾವು ನಿಲ್ಲಿಸ್ಬೇಕು. ಸೊ ಸರಿಯಾದ ಮಾಹಿತಿ ಕೊಟ್ಟು ಜನಕ್ಕೆ ನಾವು ಯಾವ ರೀತಿ ಈ ನಡೀತಾ ಇರೋ ಒಂದು ಟ್ರೆಂಡ್ ಅಥವಾ ಪ್ಯಾಟರ್ನ್ ನ ಹೇಗೆ ನಾವು ಮುರಿದು ಮುಂದಕ್ಕೆ ನಾವು ಒಂದು ಎಲ್ಲಾ ಸಮ್ಮುಖದಲ್ಲಿ ನಾವು ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಈ ಥೀಮಿನ ಅಥವಾ ಈ ವಿಷಯ. ಈ ವರ್ಷದ ಒಂದು ಘೋಷವಾಕ್ಯ ಅದಾಗಿದೆ. ಹೌದು, ಚೇಂಜಿಂಗ್ ನರೇಟಿವ್ ಆನ್ ಸೂಸೈಡ್. ಸರ್, ಹಾಗಿದ್ರೆ ಆತ್ಮಹತ್ಯೆ ಅಂತ ಅಂದ್ರೆ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ಬೇಸಿಕ್ಲಿ ಸೂಯಿಸೈಡ್ ಅಂದ್ರೆ ಒಬ್ಬ ಮನುಷ್ಯ ಹಲವಾರು ಕಾರಣಗಳಿರ್ಬೋದು, ಬಟ್ ಅವನು ಸ್ವಇಚ್ಛೆಯಾಗಿ ಅವನ ಜೀವನವನ್ನ ಅವನೇ ತಕ್ಕೊಳ್ಳೋದು ಅಥವಾ ಅಂದ್ರೆ ಎಂಡ್ ಮಾಡ್ಕೊಳ್ಳೋದು. ಅಂದ್ರೆ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಸೊ ಮೋಸ್ಟ್ ಕಾಮನ್ ಆಗಿ ಯೂಶಲಿ ನಾವು ಸುಮಾರು ಜನಕ್ಕೆ ಗೊತ್ತಿರೋದು ಏನಂದ್ರೆ, ಒಂದು ಅವ್ರಿಗೇನೋ ಎಮೋಷನಲಿ ಅವ್ರು ಡಿಸ್ಟರ್ಬ್ ಆಗಿದ್ರು, ಅಥವಾ ಅವ್ರಿಗೇನೋ ಮಾನಸಿಕ ಕಾಯಿಲೆ ಇತ್ತು, ಅಥವಾ ಏನೋ ಜೀವನದ ಹೊರೆ ಏನಾದ್ರೂ ಒಂದು ಚಾಲೆಂಜ್ ಇತ್ತು. ಸೊ ಈ ರೀತಿ ಅನ್ಕೊಳ್ತೀವಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಸೂಯಿಸೈಡ್ ಅಂದಾಗ ಸೂಯಿಸೈಡ್ ಯಾಕೆ, ಏನ್ ಪರಿಸ್ಥಿತಿಯಲ್ಲಿ ಇದು ಆಯ್ತು, ಯಾರು ಇದಕ್ಕೆ ಏನ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನ್ ಕರಿತೀವಿ ಅದು ಇವರಲ್ಲಿ ಇತ್ತಾ, ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಏನಿದ್ವು, ಅಟೆಂಪ್ಟ್ ಯಾವ ತರ ಇತ್ತು. ಸೊ ಈ ತರದನ್ನ ನಾವು ಸೈಂಟಿಫಿಕ್ಲಿ ನೋಡಿ ಅದನ್ನ ನಾವು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸೊ ಅದೇ ನಾನು ಮೊದಲೇ ಹೇಳಿದಾಗೆ ಸೂಸೈಡ್ ಅಂದ್ರೆ ಡೆಲಿಬ್ರೇಟ್ಲಿ ಒಬ್ರು ಜೀವನನ ಅವರೇ ಕೊನೆಗೊಳಿಸೋದು. ಈ ಆತ್ಮಹತ್ಯೆಗೆ ಯಾವ್ಯಾವ ರೀತಿಯಾಗೆಲ್ಲ ಪ್ರಯತ್ನಿಸ್ತಾರೆ ಸರ್, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸೊ ಮೊದಲನೇದಾಗೆ ನಾನು ಅಂಕಿ ಅಕ್ಷರಗಳು ಹೇಳ್ಬೇಕು ಅಂದ್ರೆ, ವಿಶ್ವದಾದ್ಯಂತ ಹತ್ತತ್ರ 7-8 ಲಕ್ಷ ಜನ ಪ್ರತಿ ವರ್ಷ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದರಲ್ಲೂ ಭಾರತದಲ್ಲಿ ನಾವು ನೋಡಿದ್ರೆ, ಭಾರತದಲ್ಲಿ ಹತ್ತತ್ರ 1.5-2 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸೊ ಅಷ್ಟು ಬರ್ಡನ್ ಇದೆ. ಸೊ ಅದಕ್ಕೆ ಈಗ ಆಲ್ರೆಡಿ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಆಲ್ರೆಡಿ ಆತ್ಮಹತ್ಯೆನ ಒಂದು ಪ್ರಾಮುಹಿಕ ಕಾರಣ, ಜನರಲ್ಲಿ ಸಾವಾಗೋದಕ್ಕೆ ಪ್ರಾಮುಹಿಕ ಕಾರಣ ಅಂತ ಅವ್ರು ಆಲ್ರೆಡಿ ಗುರುತಿಸಿದ್ದಾರೆ. ಸೊ ರೀಸನ್ನು ಒಂದು ಸಿಂಪಲ್ ಉತ್ತರ ಅಲ್ಲ, ತುಂಬಾ ಕಾಂಪ್ಲೆಕ್ಸ್ ಇದೆ. ಇದು ಹಲವಾರು ಪಾಯಿಂಟ್ಸ್ ಇದಾವೆ. ಆಮೇಲೆ ಆ ಹಲವಾರು ಪಾಯಿಂಟ್ಸ್ ನ ಮಿಶ್ರಣ ಕೂಡ ಕಾರಣ ಆಗುತ್ತೆ. ಸೊ ಒಂದೊಂದೇ ನಾನು ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಖಿನ್ನತೆ ಇರ್ಬೋದು, ಅಥವಾ ಯಾವ್ದಾದ್ರು ಮಾನಸಿಕ ಕಾಯಿಲೆ, ಇನ್ನೊಂದು ಸಬ್ಸ್ಟೆನ್ಸ್ ಯೂಸ್ ಅಥವಾ ಚಟ, ಮದ್ಯಪಾನ ಇರ್ಬೋದು, ಧೂಮ್ರಪಾನ ಇರ್ಬೋದು, ಅಥವಾ ಬೇರೆ ರೀತಿ ಯಾವ್ದಲ್ಲಾದ್ರೂ ಅವರು ಚಟದಲ್ಲಿ ಒಳಗಾಗಿದ್ರೆ, ಅದ್ರ ಜೊತೆಗೆ ಅವರಿಗೆ ಕೆಲಸ ಇಲ್ಲದೆ ಇರೋದಿರ್ಬೋದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಕ್ರಾನಿಕ್ ಮೆಡಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಒಂಟಿತನ ಅಥವಾ ಸೋಷಿಯಲ್ ಐಸೋಲೇಷನ್ ಅಂತ ಏನ್ ಕರಿತೀವಿ ಅದಿರ್ಬೋದು, ಅಥವಾ ಮುಂಚೆ ಆಗಿರುವಂತದ ಏನಾದ್ರು ಪಾಸ್ಟ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಅಥವಾ ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸಸ್ ಇರ್ಬೋದು ಜೀವನದಲ್ಲಿ. ಸೊ ಇವು ಎಲ್ಲಾನು ಮಿಶ್ರಣವಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಒಂದು ಸಿಂಪಲ್ ಪಾಯಿಂಟ್ ಆಗಲ್ಲ. ಸೊ ಇದಕ್ಕೆ ಕಾರಣ ತುಂಬಾ ಕಾಂಪ್ಲೆಕ್ಸ್ ಇರುತ್ತೆ. ಸೊ ನಾವು ಈ ಕಾರಣಗಳನ್ನ ನಾವು ಅರ್ಥ ಮಾಡ್ಕೊಂಡು ಈ ಪರಿಸ್ಥಿತಿ ಯಾಕೆ ಬಂತು, ಸೊ ಈ ಪಾಯಿಂಟ್ ನ ನಾವು ರಿವ್ಯೂ ಮಾಡಿ ನಾವು ಹೇಗೆ ಇದನ್ನ ಮ್ಯಾನೇಜ್ ಮಾಡ್ಬೋದು, ಹೇಗೆ ಇದನ್ನ ತಡೆಗಟ್ಟಬಹುದಿತ್ತು, ಅಥವಾ ಮುಂದೆ ಆಗೋದಕ್ಕೆ ಹೇಗೆ ತಡೆಗಟ್ಟಬಹುದು, ಪ್ರಯತ್ನ ಮಾಡಿರೋರಲ್ಲಿ ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ತಿಳ್ಕೊಬೇಕು. ಸರ್, ಅಂಕಿ ಅಂಶಗಳ ಪ್ರಕಾರ ಯಾವ ವಯಸ್ಸಿನವರು ಅತಿ ಹೆಚ್ಚಾಗಿ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ? ಓಕೆ, ಸೊ ಬೇಸಿಕ್ಲಿ ಅತಿ ಹೆಚ್ಚಾಗಿ ಯಾವ ವಯಸ್ಸವರು ಅಂದ್ರೆ, 15-29 ವಯಸ್ಸವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಕೆ ಜಾಸ್ತಿ ಇದೆ. ಸೊ ಸುಮಾರು ದೇಶಗಳಲ್ಲಿ, ಎಸ್ಪೆಷಲಿ ಮಿಡಲ್ ಕಂಟ್ರೀಸ್ ಅಥವಾ ಕಾಮನ್ವೆಲ್ತ್ ಕಂಟ್ರೀಸ್ ಅಲ್ಲಿ ಮಿಡಲ್ ಏಜ್ಡ್ ಇಂಡಿವಿಜುವಲ್ಸ್ ಅಥವಾ ಅಡೋಲಸೆಂಟ್ ಏಜ್ ಇಂಡಿವಿಜುವಲ್ಸ್ ಅಲ್ಲಿ ಜನರಲ್ಲಿ ಇದು ಜಾಸ್ತಿ ಸೂಯಿಸೈಡ್. ಸೊ ಅದಕ್ಕೆ ಕಾರಣ, ಒಂದು ಮೇಜರ್ ಕಾರಣ ಇರ್ಬೋದು ಏನಂದ್ರೆ, ಈಗ ಗ್ಲೋಬಲೈಸೇಷನ್ ಆಗ್ತಿರ್ಬೋದು, ಅಥವಾ ಸುಮಾರು ಬೇರೆ ರೀತಿಲಿ ಎಕನಾಮಿಕ್ ಸ್ಟ್ರೆಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಸ್ಟ್ರೆಸಸ್ ಇರ್ಬೋದು, ಎಜುಕೇಶನ್ ಸ್ಟ್ರೆಸ್ ಇರ್ಬೋದು. ಸೊ ಅದರಿಂದ ಆಗ್ತಿರೋ ಬರ್ಡನ್. ಆಮೇಲೆ ಈಗ ಜನರೆಲ್ಲ ಮೊದ್ಲು ನಾವ್ ಹೇಳ್ತಿದ್ವಿ, ಈಗ ಹೇಗೆ ನಾವು ಮೊದ್ಲು ದೊಡ್ಡ ಫ್ಯಾಮಿಲೀಸ್ ಇರ್ತಿದ್ವು, ಅಜ್ಜಿ ತಾತ ಅಥವಾ ತಂದೆ ತಾಯಿ, ಅವ್ರ ಅಣ್ಣ ತಮ್ಮ ಎಲ್ಲ ಜೊತೆಲಿರೋರು. ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದೆ. ಸೊ
ಜನರಿಗೆ ಪರ್ಸೀವ್ಡ್ ಸಪೋರ್ಟ್ ಅಂದ್ರೆ ನನ್ನನ್ನ ನೋಡ್ಕೊಳ್ಳೋದಿಕ್ಕೆ ನನಗೆ ಅವೈಲಬಲ್ ಇರೋರು ಯಾರು ಇಲ್ಲ ತರ ಈಗ ಕಡಿಮೆ ಆಗ್ತಾ ಬರ್ತಿದೆ. ಸೊ ಈಗ ಯಾರ ಹತ್ರ ನಾನು ನನ್ನ ಪರಿಸ್ಥಿತಿನ ಹೇಳ್ಕೊಳ್ಬಹುದು, ಯಾರಿಂದ ನನಗೆ ಸಪೋರ್ಟ್ ಸಿಗುತ್ತೆ, ಯಾರು ನನಗೆ ಅವೈಲಬಲ್ ಇದಾರೆ. ಸೊ ಎಮೋಷನಲಿ ಆ ಸಪೋರ್ಟ್ ಯಾರಿಗೂ ಈಗ ಸಿಗ್ತಾ ಇಲ್ಲ ಅಥವಾ ಕಡಿಮೆ ಆಗಿದೆ, ಬಹಳ ಕಡಿಮೆ ಆಗಿದೆ. ಸೊ ಅದ್ರಿಂದ ಏನಾಗ್ತಾ ಇದೆ, ಅವರಿಗೆ ನನ್ನ ಪರಿಸ್ಥಿತಿ ನಾನು ಹೇಗ್ ಹ್ಯಾಂಡಲ್ ಮಾಡ್ಬೇಕು, ಯಾವ ರೀತಿ ಇದನ್ನ ನಾನು ಸಾಲ್ವ್ ಮಾಡ್ಕೊಳ್ಬೇಕು ಅಥವಾ ನಾನು ಯಾವ ರೀತಿ ಇದನ್ನ ಪರಿಹರಿಸ್ಕೋಬೇಕು ಅನ್ನೋದು ಕಷ್ಟ ಆಗ್ತಿದೆ. ಸೊ ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಅರಿವು ಕಡಿಮೆ ಇರೋದು. ಇವಾಗ ಒಂದ್ ಯಾವ್ದಾದ್ರು ಅವ್ರಿಗೆ ತೊಂದರೆ ಆದಾಗ ಅವರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಅವರೇ ಅದನ್ನ ಹ್ಯಾಂಡಲ್ ಮಾಡಿ ಅವರೇ ಅದನ್ನ ಸರಿಪಡಿಸ್ಕೊಳಕ್ ಹೋಗ್ತಾರೆ, ಯಾರಿಗೂ ತಿಳ್ಸಕ್ ಹೋಗಲ್ಲ. ಸೊ ಬೆಳೆಯುತ್ತೆ. ಸೊ ಇದನ್ನ ಈ ಪ್ಯಾಟರ್ನ್ ಏನಿದೆ ಇದನ್ನ ನಾವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡೋದು ಹರೆಹರಿಯದವರ ವಯಸ್ಸಲ್ಲಿ, ಮಿಡಲ್ ಏಜ್ಡ್ ಅಲ್ಲಿ. ಸೊ ಯಾಕಂದ್ರೆ ಅವರಿಗೆ ಸುಮಾರು ಸ್ಟ್ರೆಸಸ್ ಇರುತ್ತೆ, ಅವ್ರ ಬ್ರೈನ್ ಆಗಿನ್ನೂ ಮೆಚುರೇಷನ್ ಅಟೈನ್ ಮಾಡ್ತಿರತ್ತೆ, ಮೆಚುರೇಷನ್ ಆಗ್ತಾ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ಅವರಿಗೆ ಎಲ್ಲಾನು ಜೀವನದ ಪ್ರಾಬ್ಲಮ್ಸ್, ಎಜುಕೇಶನಲ್ ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಸ್ವಲ್ಪ ಹೊಡೆತ ಜಾಸ್ತಿ ಬೀಳ್ಬಹುದು ಅಂಡ್ ಬೀಳುತ್ತೆ ಕೂಡ. ಸೊ ಅದ್ರಿಂದ ಅವರು ಈ ತರ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದು ಇವರಲ್ಲಿ ಜಾಸ್ತಿ. ಅಂಡ್ ಇನ್ನೊಂದು ಹೇಳ್ಬೇಕೇನಂದ್ರೆ, ಈಗ ಹೇಗೆ ಮಾನಸಿಕ ಕಾಯಿಲೆಗಳು ಕೂಡ ಸಾಮಾನ್ಯವಾಗಿ ಈ ವಯಸ್ಸಲ್ಲೇ ಶುರು ಆಗುತ್ತೆ. ಯಾಕಂದ್ರೆ ನಾನ್ ಮೊದ್ಲೇ ಹೇಳಿದಾಗ ಬ್ರೈನ್ ಮೆಚುರೇಷನ್ ಈ ವಯಸ್ಸಲ್ಲಿ ಕಂಪ್ಲೀಟ್ ಆಗ್ತಾ ಬರುತ್ತೆ. ನ್ಯೂರೋನ್ ಅಂದ್ರೆ ಬ್ರೈನ್ ಅಲ್ಲಿ ಆಗೋ ಕನೆಕ್ಷನ್ಸ್ ಎಲ್ಲ ಮಾಡಿಫೈ ಆಗ್ತಾ ಬರುತ್ತೆ, ಅಂದ್ರೆ ಚೇಂಜಸ್ ಆಗ್ತಾ ಬರುತ್ತೆ. ಬಯೋಲಾಜಿಕಲಿ ಚೇಂಜಸ್ ಆಗುತ್ತೆ, ಫಿಸಿಯೋಲಾಜಿಕಲಿ ಚೇಂಜಸ್ ಆಗುತ್ತೆ, ನಿದ್ದೆಯಲ್ಲಿ ಬದಲಾವಣೆಗಳು ಶುರು ಆಗುತ್ತೆ, ನಮ್ಮ ಬಿಹೇವಿಯರ್ ಅಲ್ಲಿ ಬದಲಾವಣೆಗಳು ಶುರು ಆಗುತ್ತೆ. ಸೊ ನಮ್ ಎಮೋಷನ್ಸ್, ಫೀಲಿಂಗ್ಸ್ ಇವೆಲ್ಲದ್ರಲ್ಲೂ ಚೇಂಜಸ್ ಆಗುತ್ತೆ. ಸೊ ಇದು ಒಂದು ವಲ್ನರಬಲ್ ಪೀರಿಯಡ್ 15ರಿಂದ 29. ಸೊ ಆ ಏಜ್ ಗ್ರೂಪಿನಲ್ಲಿ ಸಾಮಾನ್ಯವಾಗಿ ನಾವೇನು ಆತ್ಮಹತ್ಯೆ ಪ್ರಯತ್ನ ಮಾಡೋದನ್ನ ಜಾಸ್ತಿ ನಾವು ನೋಡಿರೋದು ಅಂಡ್ ನೋಡ್ಬೋದು. ಅಂಡ್ ಅದೇ ಈ ಏಜ್ ಕೂಡ ಹೈ ರಿಸ್ಕ್ ಏಜ್ ಅಂತಾನೆ ನಾವು ಕರೆಯೋದು ಸೂಸೈಡ್. ಸರ್, ಈಗ ಆತ್ಮಹತ್ಯೆಗೆ ಪ್ರಯತ್ನಿಸಲು ಕೆಲವೊಂದು ಕಾರಣಗಳನ್ನ ಇವಾಗ ಆಗ್ಲೇ ತಾವು ತಿಳಿಸಿದ್ರಿ. ಅತಿ ಹೆಚ್ಚಾಗಿ ಯಾವ ಕಾರಣಗಳಿಗೋಸ್ಕರ ಆತ್ಮಹತ್ಯೆಯನ್ನ ಮಾಡ್ಕೋತಾರೆ ಅದ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಅತಿ ಹೆಚ್ಚು ಅನ್ನೋದಕ್ಕೆ ಅದೇ ನಾನು ಮೊದ್ಲೇ ಹೇಳ್ದಾಗೆ ಅವ್ರಿಗೆ ಯಾವ್ದಾದ್ರು ಒಂದ್ ರೀತಿಲಿ ಮೆಂಟಲ್ ಇಲ್ನೆಸ್ ಇರಬಹುದು. ಸೊ ಮೆಂಟಲಿ ಇರೋರು ಅಥವಾ ಮಾನಸಿಕ ಕಾಯಿಲೆಗೆ ತುತ್ತಾಗಿರೋರು ಸಾಮಾನ್ಯವಾಗಿ ಅವರಿಗೆ ಬೇರೆ ಜನಕ್ಕೆ ಹೋಲಿಸಿದ್ರೆ ಅವ್ರಿಗೆ ಸ್ವಲ್ಪ ಈ ಡೇ ಟು ಡೇ ಅಂತ ನಾವ್ ಏನ್ ಕರಿತೀವಿ, ಡೇ ಟು ಡೇ ಪ್ರಾಬ್ಲಮ್ಸ್ ಇರ್ಬೋದು, ಡೇ ಟು ಡೇ ಇಶ್ಯೂಸ್ ಇರ್ಬೋದು, ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅವರಿಗೆ ಅಡಿಷನಲ್ ಹೆಲ್ಪ್ ಬೇಕಾಗ್ಬೋದು, ಸಪೋರ್ಟ್ ಬೇಕಾಗ್ಬೋದು, ಅಥವಾ ಬೇರೆ ರೀತಿಲಿ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಅಥವಾ ಕೇರ್ ಇರ್ಬೋದು ಫ್ಯಾಮಿಲಿಯಿಂದ, ಫ್ರೆಂಡ್ಸ್ ಇಂದ. ಸೊ ಈ ರೀತಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಮಾನಸಿಕ ಕಾಯಿಲೆ ಮೊದ್ಲೇ ಇರೋರಲ್ಲಿ ಇದು ಇನ್ನೂ ಬಹಳ ಜಾಸ್ತಿ. ಇದ್ರ ಜೊತೆಗೆ ಚಟ ಇರೋರಲ್ಲಿ, ಸೊ ಅದು ಮದ್ಯಪಾನ, ಧೂಮ್ರಪಾನ ಚಟ ಇರೋರಲ್ಲಿ ಸಾಮಾನ್ಯವಾಗಿ ಅವರು ಈ ಚಟ ಯಾಕೆ ಕಲ್ತ್ಕೊಳ್ತಾರೆ ಅಂದ್ರೆ, ಯಾಕಂದ್ರೆ ಅವ್ರು ಆಲ್ರೆಡಿ ಈ ತರ ಇದರಿಂದ, ಈ ಸಮಸ್ಯೆಯಿಂದ ಟೆನ್ಷನ್ ಇರ್ಬೋದು ಅಥವಾ ಗಾಬರಿ ಇರ್ಬೋದು, ಖಿನ್ನತೆ ಇರ್ಬೋದು, ಈ ಕಾರಣನ ಕುಡಿಯಕ್ ಶುರು ಮಾಡಿರ್ತಾರೆ ಅಥವಾ ಸ್ಮೋಕಿಂಗ್ ಶುರು ಮಾಡಿರ್ತಾರೆ. ಸೊ ಇದು ಹಾಗೆ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅವ್ರು ಅದನ್ನ ಹೇಗೆ ನಾನು ಕಂಟ್ರೋಲ್ ಮಾಡ್ಕೋಬೇಕು, ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗಲ್ಲ. ಸೊ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಅವ್ರಿಗೆ ಏನಾದ್ರು ಮಾನಸಿಕ ತೊಂದರೆ ಮೊದಲೇ ಇತ್ತು, ಸೊ ಅವರಲ್ಲಿ ಇದು ಜಾಸ್ತಿ ಇರುತ್ತೆ, ಅಂದ್ರೆ ಆತ್ಮಹತ್ಯೆ ಪ್ರಯತ್ನ ಮಾಡೋದು ಮತ್ತೆ ಆತ್ಮಹತ್ಯೆ ಕೂಡ. ಅದ್ ಬಿಟ್ಟು ಬೇರೆ ನಾನು ತುಂಬಾ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಬೇಕಂದ್ರೆ ಈ ಬೈಪೋಲಾರ್ ಅನ್ನೋ ಒಂದು ಕಾಯಿಲೆ, ಅದ್ ಬಿಟ್ಟು ಸೈಕೋಟಿಕ್ ಪ್ರಾಬ್ಲಮ್ಸ್ ಲೈಕ್ ಸ್ಕಿಜೋಫ್ರೆನಿಯಾ, ಸೈಕೋಸಿಸ್, ಅದ್ ಬಿಟ್ರೆ ಸಿವಿಯರ್ ಡಿಪ್ರೆಷನ್, ಖಿನ್ನತೆ ಅಥವಾ ಗಾಬರಿ ಕಾಯಿಲೆಯಲ್ಲೂ ಕೂಡ ಅಟೆಂಪ್ಟ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಬಿಟ್ಟು ಬೇರೆ ಬೇರೆ ನಾವೇನು ಸೋಷಿಯಲ್ ಇಶ್ಯೂಸ್ ಅಥವಾ ಸೈಕೋ ಸೋಷಿಯಲ್ ಇಶ್ಯೂಸ್ ಅಂತ ಏನ್ ಕರಿತೀವಿ, ಲೈಕ್ ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು, ಅಥವಾ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಸೋಷಿಯಲ್ ಐಸೋಲೇಷನ್ ಅಂದ್ರೆ ಒಂಟಿತನ ಇರ್ಬೋದು, ಅಥವಾ ಮೊದ್ಲು ಅವ್ರಿಗೆ ಏನಾದ್ರು ಬೇರೆ ರೀತಿಲಿ ಸೈಕಲಾಜಿಕಲ್ ಟ್ರಾಮಾ ಆಗಿರ್ಬೋದು. ಸೊ ಈ ತರದ್ದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೋದು. ಸರಿ, ಆತ್ಮಹತ್ಯೆಗಳನ್ನ ತಡೆಗಟ್ಟಲು ಪ್ರಮುಖವಾಗಿ ಯಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಮೇನ್ಲಿ ನಾವು ಕಮ್ಯುನಿಟಿ ರೋಲ್ ತುಂಬಾ ಇಂಪಾರ್ಟೆಂಟ್. ಗುಂಪಿನವರಾಗಿ ಅಥವಾ ಒಂದು ಕಮ್ಯುನಿಟಿಯಿಂದಾಗಿ ಎಮೋಷನಲ್ ಸಪೋರ್ಟ್ ನ ಪ್ರೊವೈಡ್ ಮಾಡ್ಬೇಕಾಗತ್ತೆ ಮೊದಲನೇದಾಗಿ. ಸೊ ಹೌದು, ಈ ತರ ನಿನಗೆ ಸಮಸ್ಯೆ ಇದೆ, ನಿನ್ ಸಮಸ್ಯೆ ನಮ್ಗೆ ಅರ್ಥ ಆಗಿದೆ, ಸೊ ಇದನ್ನ ಏನ್ ಮಾಡ್ಬೋದು, ಇದನ್ನ ನಾವು ವಿಚಾರ ಮಾಡ್ಬೇಕು.
ಸುಮ್ನೆ ವಿಚಾರ ಅಲ್ಲ, ಸೈಂಟಿಫಿಕ್ಲಿ ವಿಚಾರ ಮಾಡ್ಬೇಕು. ಈ ರೀತಿ ಯಾಕಾಯ್ತು, ಇದಕ್ಕೆ ಏನ್ ಕಾರಣ, ಸೊ ಇದಕ್ಕೆ ನಾವು ಯಾವ ರೀತಿ ಪರಿಹಾರ ಮಾಡ್ಬೋದಾ, ಅಂದ್ರೆ ಮಾಡಿ ಚೇಂಜಸ್ ಮಾಡ್ಬೋದಾ ಅಥವಾ ಇಲ್ವಾ. ಸೊ ಹಲವಾರು ಕಾರಣಗಳಿರ್ಬೋದು. ಈಗ ಕೆಲವರು ಕ್ಯಾನ್ಸರ್ ಇರ್ಬೋದು, ಕೆಲವರು ಯಾವ್ದ್ರಲ್ಲೂ ದುಡ್ಡು ಕಳ್ಕೊಂಡಿರ್ಬೋದು, ಕೆಲವರು ಬೇರೆ ರೀತಿ ಮೆಡಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಎಕ್ಸೆಟ್ರಾ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಮೊದಲನೇದಾಗಿ ನಾವೊಂದು ಕಮ್ಯುನಿಟಿ ಆಗಿ ವಿ ಆರ್ ಸಪೋಸ್ ಟು ಪ್ರೊವೈಡ್ ಎಮೋಷನಲ್ ಸಪೋರ್ಟ್, ಅದು ಯಾರೇ ಆಗಿರ್ಲಿ ಕಮ್ಯುನಿಟಿಯಲ್ಲಿ, ಅಂಡ್ ವಿತೌಟ್ ಜಡ್ಜ್ಮೆಂಟ್ ಅಂದ್ರೆ ನೀನ್ ತಪ್ಪು ಮಾಡಿದ್ಯಾ ಅಥವಾ ನೀನ್ ಸರಿಯಾಗಿ ಮಾಡಿಲ್ಲ ಅನ್ನೋದ್ಕಿಂತ ನಮ್ಗೆ ಅರ್ಥ ಆಗಿದೆ, ನಿನಗೆ ತೊಂದರೆ ಆಗಿದೆ, ಈ ತೊಂದರೆಯಿಂದ ನೀನ್ ಈ ತರ ಮಾಡ್ಕೊಂಡಿದ್ಯಾ, ನಿನ್ ಕಷ್ಟ ನಮ್ಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದಾಗ ಅವ್ರಿಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಮೊದಲನೇದಾಗಿ. ಎರಡನೇದು ಪ್ರೊಫೆಷನಲ್ ಹೆಲ್ಪ್ ಅಂದ್ರೆ ಈ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗೋದು, ಅಥವಾ ಬೇರೆ ರೀತಿಲಿ ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕಾ, ಮೆಡಿಕಲ್ ಹೆಲ್ಪ್ ಬೇಕಾ, ಅಥವಾ ಬೇರೆ ಪೊಲೀಸ್ ಅಥವಾ ಬೇರೆ ಕ್ರೈಮ್ ರಿಲೇಟೆಡ್ ಏನಾದ್ರು ಹೆಲ್ಪ್ ಬೇಕಾ. ಸೊ ಪ್ರೊಫೆಷನಲ್ ಹೆಲ್ಪ್ ನ ನಾವು ಅಪ್ರೋಚ್ ಮಾಡಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಸೊ ಅದು ಬೇರೆ ನಾನು ಹೇಳಿದಾಗೆ ಅದು ಅಗೇನ್ ಕಾಂಪ್ಲೆಕ್ಸ್ ಇದೆ, ಬಟ್ ಅಗೇನ್ ಪ್ರೊಫೆಷನಲ್ ಹೆಲ್ಪ್ ತುಂಬಾ ಇಂಪಾರ್ಟೆಂಟ್. ಮೂರನೇದು ತಡೆಗಟ್ಟಬೇಕು ಅಂದ್ರೆ ನಾವು ಫಸ್ಟ್ ಜನರಲ್ಲಿರೋ ಮೂಢನಂಬಿಕೆಗಳು ಅಥವಾ ತಿಳುವಳಿಕೆ ಕಡಿಮೆ ಇರುವಂತದನ್ನ ನಾವು ಅವ್ರಿಗೆ ತಿಳಿಸಿ ಅದನ್ನ ಬದಲಾಯಿಸಿ ಸರಿಯಾಗಿ ಅವರಿಗೆ ಮಾಹಿತಿ ಕೊಡ್ಬೇಕು. ಸೊ ಅವ್ರಿಗೆ ಹೇಳ್ಬೇಕು ಇದು ಯಾಕಾಗತ್ತೆ, ಇದಕ್ ಕಾರಣ ಏನು. ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿಸ್ಬೇಕು ಮತ್ತೆ ಅರ್ಥ ಮಾಡಿಸ್ಬೇಕು. ಆಮೇಲೆ ಅದು ಅಗೇನ್ ನಾವು ಅದನ್ನ ಎಲ್ರಿಗೂ ಎಲ್ಲಾ ತರಾನು ಹೇಳಕ್ ಆಗಲ್ಲ. ಸೊ ಒಂದೊಂದು ಕಲ್ಚರಲ್ ಕಮ್ಯುನಿಟೀಸ್ ಅಲ್ಲಿ ಅದು ಒಂದೊಂದು ಕಲ್ಚರಲ್ ಗ್ರೂಪ್ ಅಲ್ಲಿ ಬೇರೆ ಬೇರೆ ತರ ಅವ್ರದ್ದು ನಂಬಿಕೆಗಳಿರುತ್ತೆ, ಅವ್ರ ಆಚಾರ ವಿಚಾರಗಳಿರುತ್ತೆ. ಸೊ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ಹೇಳ್ಬೋದು, ಯಾವ ರೀತಿ ಅವ್ರಿಗೆ ಕನ್ವೆ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಸೊ ಅವ್ರನ್ನ ಇದ್ರಲ್ಲಿ ಹೇಗೆ ಇನ್ವಾಲ್ವ್ ಮಾಡ್ಕೊಳ್ಬಹುದು, ಫ್ಯಾಮಿಲಿ ಯಾವ ರೀತಿ ಇದನ್ನ ಆತ್ಮಹತ್ಯೆ ಪ್ರಯತ್ನ ಮಾಡಿರಲಿ ಯಾವ ರೀತಿ ಅವ್ರು ಸಪೋರ್ಟ್ ಮಾಡ್ಬೋದು, ಫ್ರೆಂಡ್ಸ್ ಯಾವ ರೀತಿ ಸಪೋರ್ಟ್ ಪ್ರೊವೈಡ್ ಮಾಡ್ಬೋದು. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದ್ರ ಕಡೆಗೆ ನಾವು ಗಮನ ಕೊಟ್ಟು ಕೆಲಸ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಈ ತರ ಸುಸೈಡ್ ಅಟೆಂಪ್ಟ್ ಮಾಡಿರೋರಲ್ಲಿ ಅವರಿಗೊಂದು ಸೇಫ್ ಸ್ಪೇಸ್ ಕೊಟ್ಟು ಅವರಿಗೆ ಓಪನ್ ಅಪ್ ಆಗೋದಕ್ಕೆ ನಾವು ಸ್ವಲ್ಪ ಪ್ರೋತ್ಸಾಹಿಸ್ಬೇಕು. ಸೊ ಆಗ ಅವ್ರ ಮನ್ಸಲ್ಲಿ ಏನಿದೆ, ಏನ್ ಗೊಂದಲ ಇದೆ ಅನ್ನೋದ್ ಬಗ್ಗೆ ಅವ್ರು ಮಾತಾಡ್ತಾರೆ, ಓಪನ್ ಅಪ್ ಆಗ್ತಾರೆ. ಓಪನ್ ಅಪ್ ಆದಾಗ ನಾವು ಅವ್ರ ಕಡೆಗೆ ಗಮನ ಕೊಟ್ಟು ಅದನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಾವು ಅದನ್ನ ಟ್ರೀಟ್ ಮಾಡ್ಬೇಕು. ಸೊ ಇದೆಲ್ಲಾನು ಒಂದು ಮೂಲ ಅಂಗ ಅಂದ್ರೆ ಇಟ್ ಇಸ್ ವೈಟಲ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆತ್ಮಹತ್ಯೆ ಬಗ್ಗೆ ಯೋಚಿಸುವವರಲ್ಲಿ ಯಾವ ರೀತಿಯ ಸೂಚನೆಗಳನ್ನ ನಾವು ಗಮನಿಸಬಹುದು, ಆ ಸೂಚನೆಗಳು ಯಾವುವು, ಮತ್ತು ನಮ್ಮ ಸ್ನೇಹಿತರಾಗಿರ್ಬೋದು, ಕುಟುಂಬದವರಾಗಿರ್ಬೋದು ಅಥವಾ ಸಹೋದ್ಯೋಗಿಗಳಲ್ಲಿ ಅವುಗಳನ್ನ ನಾವು ಹೇಗೆ ಗುರುತಿಸಬಹುದು ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ? ಎಸ್, ಗುಡ್ ಕ್ವಶನ್ ಆಕ್ಚುಲಿ. ಸೊ ಮೊದಲನೇದಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ಹೇಗ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು 2-3 ತರ ರೀತಿಲಿ ಇರುತ್ತೆ. ಒಂದು ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಇಂಪಲ್ಸಿವ್ ಆಕ್ಟ್ ಅಂತ ಕರಿತೀವಿ. ಇಂಪಲ್ಸಿವ್ ಆಕ್ಟ್ ಅಂದ್ರೆ ಏನು ಯೋಚನೆ ಮಾಡದೆ ದುಡುಕಿ ಒಂದ್ ನಿರ್ಧಾರ ತಗೊಂಡು ನಾನು ಸಾಯ್ಬೇಕು ಅನ್ನೋ ದುಡುಕಿ ನಿರ್ಧಾರ ತಗೊಳ್ತಾರೆ, ಮೊದಲನೇದು. ಎರಡನೇದು ತುಂಬಾ ನೀಟಾಗಿ ಪ್ಲಾನ್ ಮಾಡಿ ಒಂದು ನೋಟೋ ಲೆಟ್ರೋ ಬರ್ದಿ ಇದೇ ರೀತಿಲಿ ಅಟೆಂಪ್ಟ್ ಮಾಡ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಪಾಯ್ಸನ್ ತೆಗ್ದಿಟ್ಕೊಳ್ಳೋದು, ಅಥವಾ ಹಗ್ಗ ತೆಗ್ದಿಟ್ಕೊಳ್ಳೋದು, ಅಥವಾ ಬೇರೆ ರೀತಿಲಿ ಎಲ್ಲೋ ಹೋಗಿ ಎಗರೋದು, ಜಂಪ್ ಮಾಡೋದು, ಈ ತರದ್ ಇರ್ಬೋದು. ಸೊ ಈ ತರದನ್ನ ಅವ್ರು ಮೊದಲೇ ಪ್ಲಾನ್ ಮಾಡಿರ್ತಾರೆ. ಸೊ ಇದು ಪ್ಲಾನ್ಡ್ ಆಕ್ಟ್ ಇರುತ್ತೆ, ಎರಡನೇದು. ಸೊ ಈ 2 ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಸೊ ಮೊದಲನೇ ತರದ್ ನಾವೇನ್ ಇಂಪಲ್ಸಿವ್ ಅಂತ ಹೇಳಿದೆ, ಇಂಪಲ್ಸಿವ್ ಅಲ್ಲಿ ಅವರು ಸ್ವಾಭಾವಿಕವಾಗಿ ಸ್ವಲ್ಪ ಅವರಿಗೆ ದುಡುಕಿ ಮಾಡೋ ಅಂತ ಅವ್ರಿಗೆ ಸ್ವಾಭಾವಿಕವಾಗಿ ಅವ್ರದ್ದು ನಡವಳಿಕೆ ಇರುತ್ತೆ ಅವ್ರದ್ದು. ಸೊ ಅವರು ತಕ್ಷಣ ಬೈದು ಬಿಡೋದು ಅಥವಾ ತಕ್ಷಣ ಕೋಪ ಮಾಡ್ಕೊಳ್ಬಿಡೋದು. ಸೊ ಈ ರೀತಿ ಸಾಮಾನ್ಯವಾಗಿ ಆ ರೀತಿ ಇರೋರಲ್ಲಿ ಈ ದುಡುಕಿ ಅಟೆಂಪ್ಟ್ ಮಾಡೋದು ಜಾಸ್ತಿ ಇರುತ್ತೆ. ಅಂಡ್ ಅವರಲ್ಲಿ ಸ್ವಲ್ಪ ಎಮೋಷನಲ್ ಪ್ರಾಬ್ಲಮ್ಸ್ ಕೂಡ ಇರಬಹುದು. ಸೊ ಎಮೋಷನಲ್ ಪ್ರಾಬ್ಲಮ್ಸ್ ಯಾವ ತರ ಅಂದ್ರೆ ಅವ್ರಿಗೆ ಸಿಟ್ಟು ಬಂದಾಗ ಅವ್ರಿಗೆ ತಡ್ಕೊಳಕ್ ಆಗಲ್ಲ, ಅಥವಾ ಬೇಜಾರಾದಾಗ ಅದನ್ನ ತಡ್ಕೊಳಕ್ ಆಗಲ್ಲ, ತುಂಬಾ ಬೇಗ ಎಮೋಷನಲ್ ಆಗ್ತಾರೆ, ತುಂಬಾ ಬೇಗ ರೆಸ್ಪಾಂಡ್ ಮಾಡ್ತಾರೆ. ಸೊ ಅವ್ರ ಪರ್ಸನಾಲಿಟಿ ಈ ರೀತಿ ಇರುತ್ತೆ ಮೊದ್ಲೇನೆ. ಸೊ ಅವರು ಈ ತರ ಇಂಪಲ್ಸಿವ್ ಆಗಿ ಅಂದ್ರೆ ದುಡುಕಿ ತಿಳುವಳಿಕೆ ಇಲ್ಲದೆ ಮಾಡುವಂತ ಸೂಸೈಡ್ ಅಟೆಂಪ್ಟ್ ಇರುತ್ತೆ, ಇಂಪಲ್ಸಿವ್ ಅಟೆಂಪ್ಟ್ ಅಲ್ಲಿ. ಬಟ್ ಈ ಪ್ಲಾನ್ಡ್ ಅಲ್ಲಿ ಏನಿರುತ್ತೆ, ಪ್ಲಾನ್ಡ್ ಅಲ್ಲಿ ಯೂಶಲಿ ಅವರು ಮೊದ್ಲಿಗಿಂತ ಈಗ ಸ್ವಲ್ಪ ಅವ್ರು ಬದಲಾಗಿರ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಕೆಲ್ಸಕ್ಕೆ ಹೋಗದೆ ಇರೋದಿರ್ಬೋದು, ಅಥವಾ ಅವ್ರು ಮಾತಾಡೋ ರೀತಿಲಿ ಇರ್ಬೋದು, ಅಷ್ಟ್ ಐ ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು, ಅಥವಾ ಲವ್ಲಿವಿಕೆಯಿಂದ ಇರದೇ ಇರ್ಬೋದು,
ಅಥವಾ ನಿದ್ದೆ ಕಡಿಮೆ ಆಗಿರೋದು, ಅಥವಾ ಆಗಾಗ ಅಳೋದು, ಅಥವಾ ಮಾತಾಡೋದು ಅವಾಯ್ಡ್ ಮಾಡೋದು, ಅಥವಾ ಈ ತರ ಈ ಕುಡಿಯೋ ಅಭ್ಯಾಸ ಇತ್ತು ಅಥವಾ ಸಿಗರೇಟ್ ಅಭ್ಯಾಸ ಇತ್ತು ಅಂದ್ರೆ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದು, ಸೊ ಈ ತರ ಕೆಲ್ಸ ಬಿಡೋದು. ಸೊ ಈ ತರದ್ದೆಲ್ಲ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಆ ತರ ಇದ್ದಾಗ ಹತ್ರದವ್ರು ಯಾರು ಇರ್ತಾರೆ, ಸೊ ಅದು ಫ್ಯಾಮಿಲಿ, ತಾಯಿ ಇರ್ಬೋದು ಅಥವಾ ತಂದೆ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಅವ್ರು ಇವ್ರಲ್ಲಿ ನೋಟಿಸ್ ಮಾಡ್ತಿದ್ದಾರೆ, ಈ ತರ ಬಿಹೇವಿಯರ್ ಚೇಂಜಸ್ ನೋಟಿಸ್ ಮಾಡ್ತಿದ್ದಾರೆ, ಮಾತ್ ಕಡಿಮೆ ಆಗಿದೆ, ಅವರು ನಡ್ಕೊಳ್ಳೋ ರೀತಿಲಿ ಸ್ವಲ್ಪ ತುಂಬಾ ವ್ಯತ್ಯಾಸಗಳು ಕಾಣ್ತಾ ಇದೆ, ಊಟ ಕಡಿಮೆ ಮಾಡಿದ್ದಾರೆ, ನಿದ್ದೆ ಕಡಿಮೆ ಮಾಡ್ತಿದ್ದಾರೆ, ಬೇಗ ಸಿಟ್ ಮಾಡ್ಕೊಳ್ತಾರೆ, ಕೋಪ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಬರೀ ನಾನು ಸೂಸೈಡ್ ಪ್ರಿವೆಂಟ್ ಮಾಡೋದು ಬೇರೆ, ನಾನು ಮೊದಲೇ ಹೇಳಿದಾಗೆ ಮಾನಸಿಕ ಕಾಯಿಲೆಗಳಿಂದಾನು ಇದು ಆಗ್ಬಹುದು. ಇದು ಒಂದು ಮಾನಸಿಕ ಕಾಯಿಲೆ ಲಕ್ಷಣಗಳು ಕೂಡ ಇರುತ್ತೆ ಒಂದು. ಸೊ ಅದಕ್ಕೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವರಿಗೆ ತಕ್ಷಣ ನಾವು ವೈದ್ಯಕೀಯರ ಹತ್ರ ಕರ್ಕೊಂಡ್ ಬಂದು ತಪಾಸಣೆ ಮಾಡಿದ್ವಿ, ಯಾಕೆ ಈ ತರ ಆಗ್ತಿದೆ, ಏನಾಗ್ತಿದೆ ಅರ್ಥ ಮಾಡ್ಕೊಂಡು ಅವ್ರ ಹತ್ರ ಮೊದಲಾಗಿ ನಾವು ತಿಳ್ಕೊಬೇಕು. ಒಂದು ಫ್ರೆಂಡ್ ಆಗಿನೋ ಅಥವಾ ಪೋಷಕರಾಗಿನೋ ತಿಳ್ಕೊಂಡು ಅರ್ಥ ಮಾಡ್ಕೊಂಡು, ಸೊ ನಮಗ್ ಗೊತ್ತಾಗ್ತಾ ಇಲ್ಲ, ನಮಗ್ ಅರ್ಥ ಆಗ್ತಾ ಇಲ್ಲ, ಈ ತರ ಯಾಕಾಗ್ತಾ ಇಲ್ಲ, ಗೊತ್ತಾಗುತ್ತೆ ಸಾಮಾನ್ಯವಾಗಿ, ನಮ್ಗೆ ಅರ್ಥ ಆಗುತ್ತೆ ಯಾಕೆ ಇವನು ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾನೆ, ಅಥವಾ ಇಷ್ಟು ಚಿಕ್ಕ ವಿಷಯನ ಇಷ್ಟು ಮನ್ಸಿಗೆ ಹಾಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಆತರ ಇದ್ದಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲೇನೋ ತೊಂದ್ರೆ ಇದೆ, ಅವ್ರಿಗೆ ನಿಜವಾಗ್ಲೂ ಕಷ್ಟ ಆಗ್ತಿದೆ ಅನ್ನೋದನ್ನ. ಆವಾಗ ನಾವು ತಕ್ಷಣ ನಾವು ವೈದ್ಯಕೀಯರ ಹತ್ರ ಬಂದು ಅವ್ರ ಹತ್ರ ತಪಾಸಣೆ ಮಾಡ್ಕೊಂಡು ಅವ್ರು ಏನ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ, ಏನ್ ಹೇಳ್ತಾರೆ, ಅದ್ರ ಪ್ರಕಾರ ನಾವು ಅವ್ರನ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆತ್ಮಹತ್ಯೆ ಮಾಡ್ಕೊಳ್ಳೋರ ಲಕ್ಷಣಗಳನ್ನ ನಾವು ಅಬ್ಸರ್ವ್ ಮಾಡಿ ನೋಡ್ಕೊಳ್ಬೇಕು. ಈ ಆತ್ಮಹತ್ಯೆಯನ್ನು ತಡೆಗಟ್ಟುವಲ್ಲಿ ವೈದ್ಯಕೀಯ ಮತ್ತು ಮಾನಸಿಕ ತಜ್ಞರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ, ಅದರಲ್ಲೂ ತಾವು ಯಾವ ರೀತಿಯ ಚಿಕಿತ್ಸೆ ಮತ್ತು ಬೆಂಬಲವನ್ನ ನೀಡ್ತೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸೊ ಮೊದಲನೇದಾಗಿ ನಾವು ವೈದ್ಯಕೀಯರಾಗಿ ನಾನು ಹೇಳ್ತಾ ಬಂದೆ, ನಾವು ಇದನ್ನ ಆದಷ್ಟು ನಾವು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಆಬ್ಜೆಕ್ಟಿವ್ಲಿ ನಾವು ಇದನ್ನ ಒಂದೊಂದೇ ನಾವು ಲೇಯರ್ಸ್ ಏನಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಅವ್ರು ಯಾವ ವಯಸ್ಸವರು, ಎಲ್ಲಿಂದ ಬರ್ತಿದ್ದಾರೆ, ಫ್ಯಾಮಿಲಿ ಅಲ್ಲಿ ಯಾರ್ಯಾರು ಇದ್ದಾರೆ, ಸ್ವಾಭಾವಿಕವಾಗಿ ಹೇಗೆ ಇವರು, ಈಗ ಏನೇನ್ ಬದಲಾವಣೆಗಳಾಗಿದೆ, ಅವರಲ್ಲಿ ಈ ತರ ಅಭ್ಯಾಸಗಳು, ಚಟಗಳು ಏನಾದ್ರು ಇದೆಯಾ ಇಲ್ವಾ, ಏನ್ ಕೆಲ್ಸ ಮಾಡ್ತಾರೆ, ಒಂದೊಂದು ವಿಷಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರಲ್ಲಿ ಯಾವ್ದು ರಿಸ್ಕಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವ್ ಹೇಳ್ತೀವಿ, ಈಗ ಒಬ್ರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಹೈಯೆಸ್ಟ್ ರಿಸ್ಕ್ ಯಾರಲ್ಲಿ ಇರುತ್ತೆ ಅಂದ್ರೆ, ಮೊದಲೇ ಒಂದ್ಸಲ ಯಾವಾಗ್ಲಾದ್ರೂ ಮುಂಚೆ ಪ್ರಯತ್ನ ಪಟ್ಟಿರ್ತಾರಲ್ಲ ಅವರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಇನ್ನೊಂದು ಸಲ ಅಟೆಂಪ್ಟ್ ಮಾಡೋದಕ್ಕೆ ಭಯ ಕಡಿಮೆ ಇರುತ್ತೆ. ಸೊ ಆಗ ಏನ್ ಮಾಡ್ತಾರೆ, ಅವ್ರು ಮತ್ತೆ ಅಟೆಂಪ್ಟ್ ಮಾಡೋದಕ್ಕೆ ಹಿಂಜರಿಯಲ್ಲ. ಅಟೆಂಪ್ಟ್ ಮಾಡ್ಕೊಳ್ಳೋ ರಿಸ್ಕ್ ಜಾಸ್ತಿ ಇರುತ್ತೆ ಮೊದಲೇ ಒಂದ್ಸಲ ಅಟೆಂಪ್ಟ್ ಮಾಡಿರೋರಲ್ಲಿ. ಸೊ ನಾವ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು, ಕೆಲವು ನಡವಳಿಕೆಗಳು ಇವಾಗ ನೀವು ನೋಡಿರ್ತೀರಾ, ಕೆಲವರು ಕೈ ಕುಯ್ಕೊಳ್ಳೋದಿರ್ಬೋದು, ಅಥವಾ ಚಾಕು ಹಿಡ್ಕೊಂಡು ಎದುರ್ಸೋದಿರ್ಬೋದು, ಎದುರ್ಸೋದ್ರಲ್ಲಿ ನೇಣ್ ಹಾಕೊಳ್ತೀನಿ ಅಂತ ಹೇಳೋದ್ರಲ್ಲಿ, ಅಥವಾ ಪಾಯ್ಸನ್ ಕುಡಿತೀನಿ ಅಂತ ಹೇಳೋದ್ರಲ್ಲಿ. ಸೊ ಈ ನಡವಳಿಕೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಈ ತರ ಯಾಕೆ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಅವ್ರು ಏನೋ ಒಂದು ಅವ್ರಿಗೆ ಇಷ್ಟ ಇಲ್ದೇ ಇರೋದು ಆಗ್ತಿರುತ್ತೆ, ಅವ್ರು ಅನ್ಕೊಂಡಿರೋದು ತರ ನಡೀತಾ ಇರೋದಿಲ್ಲ. ಸೊ ಅದ್ರ ಮೇಲೆ ಅವ್ರು ಕಂಟ್ರೋಲ್ ಮಾಡಕ್ಕೆ, ಅದ್ರ ಮೇಲೆ ಅವ್ರ ಕಂಟ್ರೋಲ್ ಗೇನ್ ಮಾಡೋದಕ್ಕೆ ಅವ್ರು ಈ ತರ ಮಾಡಬಹುದು. ಸೊ ಇದು ಪದೇ ಪದೇ ಆಗುತ್ತಾ ಇಲ್ವಾ, ಅಥವಾ ಜಸ್ಟ್ ಎದುರ್ಸಕ್ ಮಾಡ್ತಿದಾರಾ. ಸೊ ಅದನ್ನ ನಾವು ಒಂದು ಆ ಸಿಚುವೇಶನ್ ತಕ್ಕನಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಏನ್ ಗೊಂದಲ ಏನಿದೆ. ಸೊ ಇವ್ರು ಈ ತರ ನಡ್ಕೊಳ್ಳೋದಕ್ಕೆ ಇದಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೋದು. ಸೊ ನಾವು ಒಬ್ಬ ಫಿಸಿಷಿಯನ್ ಅಂಡ್ ಸೈಕ್ಯಾಟ್ರಿಸ್ಟ್ ಆಗಿ ನಾವ್ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಹ್ಯಾಂಡಲ್ ಮಾಡ್ಬೇಕು. ಒಂದು. ಎರಡನೇದು, ನಾವ್ ಈ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ಮಾನಸಿಕ ಕಾಯಿಲೆ ಇದೆ ಅಂತಂದ್ರೆ ಅವ್ರಿಗೆ ಅದಕ್ಕೆ ಟ್ಯಾಬ್ಲೆಟ್ಸ್ ಗಳು ಬರುತ್ತೆ. ಸೊ ಈಗ ಅವ್ರಿಗೆ ಫಾರ್ ಎಕ್ಸಾಂಪಲ್ ಸ್ಕಿಜೋಫ್ರೇನಿಯಾ ಅಥವಾ ಬೇರೆ ಹುಚ್ಚಿಡ್ದಿರೋ ಕಾಯಿಲೆ ಇದೆ ಅಂತಂದ್ರೆ ಅದಕ್ಕೆ ಆಂಟಿಸೈಕೋಟಿಕ್ಸ್ ಅನ್ನೋ ಮಾತ್ರೆಗಳಿದಾವೆ. ಸೊ ಅದರಲ್ಲಿ ಅವರಿಗೆ ಈ ತರ ಸೂಸೈಡ್ ಮಾಡ್ಕೊಳ್ಬೇಕು ಅನ್ನೋ ಫೀಲಿಂಗು, ಎಮೋಷನ್ ಕಡಿಮೆ ಆಗುತ್ತೆ. ಅಥವಾ ಅವ್ರಿಗೆ ಆ ಕಾಯಿಲೆ ಅಲ್ಲಿರೋ ಈ ಸಂಶಯದ ಕಾಯಿಲೆ, ಗಾಬರಿ ಕಾಯಿಲೆ, ಸೊ ಇದು ಮಾತ್ರೆಗಳಲ್ಲಿ ಕಡಿಮೆ ಮಾಡ್ಬೋದು. ಗಾಬರಿ ಆಗೋದನ್ನ ಕಡಿಮೆ ಮಾಡ್ಬೋದು, ಸಂಶಯ ಆಗೋದನ್ನ ಕಡಿಮೆ ಮಾಡ್ಬೋದು. ಅಥವಾ ನಾವು ಈ ಹ್ಯಾಲುಸಿನೇಷನ್ಸ್ ಅಂತ ಏನ್ ಕರಿತೀವಿ, ಇಲ್ದೇ ಇರೋದ್ ಕಾಣೋದು, ಇಲ್ದೇ ಇರೋದ್ ಕೇಳಿಸೋದು, ಸೊ ಅದನ್ನ ಕಡಿಮೆ ಮಾಡ್ಬೋದು ಮಾತ್ರೆಗಳಲ್ಲಿ. ಸೊ ಅದು ಕಡಿಮೆ ಆಗ್ತಿದ್ದಂಗೆ ಈ ಸೂಸೈಡ್ ಮಾಡ್ಕೊಳ್ಳೋ
ಪರಿಸ್ಥಿತಿ ಬರಲ್ಲ, ಅಥವಾ ಆ ನಡವಳಿಕೆಗಳು ಆಗಲ್ಲ, ಕಡಿಮೆ ಆಗುತ್ತೆ, ಆ ಬಿಹೇವಿಯರ್ ಕಡಿಮೆ ಆಗುತ್ತೆ. ಅದೇ ತರ ಬೇರೆ ಈಗ ಅವ್ರಿಗೆ ಡಿಪ್ರೆಷನ್ ಇದೆ, ಖಿನ್ನತೆ ಇದೆ ಅಂತಂದ್ರೆ ಖಿನ್ನತೆಗೆ ಆಂಟಿ ಡಿಪ್ರೆಸೆಂಟ್ಸ್ ಅನ್ನೋ ಮಾತ್ರೆ ಬರುತ್ತೆ. ಸೊ ಆಂಟಿ ಡಿಪ್ರೆಸೆಂಟ್ಸ್ ಮಾತ್ರೆಗಳು ಕೊಟ್ಟು ಅವ್ರು ಹೇಗ್ ಸ್ಪಂದಿಸ್ತಾರೆ, ಬೇಜಾರು ಎಷ್ಟು ಕಡಿಮೆ ಆಗುತ್ತೆ, ಹೇಗ್ ಇಂಪ್ರೂವ್ ಆಗುತ್ತೆ, ಆಮೇಲೆ ಅವ್ರಿಗೆ ಶಕ್ತಿ ಇರಲ್ಲ, ಶಕ್ತಿ ಕಡಿಮೆ ಆಗಿದೆ ಅನ್ಸುತ್ತೆ, ಸುಸ್ತು ಅನ್ಸುತ್ತೆ, ಬೇಜಾರ್ ಅನ್ಸುತ್ತೆ, ತುಂಬಾ ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ಇದೆಲ್ಲ ಹೇಗೆ ಅವ್ರಿಗೆ ಮಾತ್ರೆ ಕೊಡ್ತಾ ಇಂಪ್ರೂವ್ ಆಗುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಿ ಅವ್ರಿಗೆ ಟ್ರೀಟ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ನಮ್ಮಲ್ಲಿ ಮಾತ್ರೆಗಳಿಂದ ನಾವು ಆ ತೊಂದರೆಗೆ, ಆ ಸ್ಪೆಸಿಫಿಕ್ ಸಮಸ್ಯೆಗೆ, ನಾವು ಆ ಮಾನಸಿಕ ಕಾಯಿಲೆಗೆ ನಾವು ಟ್ರೀಟ್ ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ನಾನು ಮೊದ್ಲೇ ಹೇಳಿದಾಗೆ ಇದೆಲ್ಲ ನಾನು ಮಾಡ್ಕೊಂಡು ಯಾವ ಸಮಸ್ಯೆ ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಆಗ್ತಾ ಇದೆ, ಇದು ಅದಕ್ಕೆ ನಾವ್ ಏನ್ ಮಾಡ್ಬೋದು, ಫ್ಯಾಮಿಲಿಯಿಂದ ಏನ್ ಮಾಡ್ಬೋದು, ಕಮ್ಯುನಿಟಿಯಿಂದ ಏನ್ ಮಾಡ್ಬೋದು, ನಾವು ಟ್ರೀಟಿಂಗ್ ಫಿಸಿಷಿಯನ್ಸ್ ಆಗಿ ಏನ್ ಮಾಡ್ಬೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಸರ್, ಈ ವೃತ್ತಿಯಲ್ಲಿ ತಾವು ಇಂತಹ ಅನೇಕ ಪ್ರಕರಣಗಳನ್ನ ಎದುರಿಸಿರ್ತೀರಾ. ಈ ರೀತಿಯ ಸೂಕ್ಷ್ಮ ಸಂದರ್ಭಗಳನ್ನ ನೀವು ವೈಯಕ್ತಿಕವಾಗಿ ಹೇಗೆ ನಿಭಾಯಿಸ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ವೈಯಕ್ತಿಕವಾಗಿ ಹೇಗೆ ಅಂದ್ರೆ, ಮೊದಲನೇದಾಗಿ ಆದಷ್ಟು ನಾವು ಅವರಿಗೆ ಒಂದು ಓಪನ್ ಸ್ಪೇಸ್ ಕೊಡ್ಬೇಕು, ಒಂದು ಸೇಫ್ ಓಪನ್ ಸ್ಪೇಸ್ ಕೊಡ್ಬೇಕು. ಸೊ ಅವರಿಗೆ ಮಾತಾಡೋದಕ್ಕೆ ಬಿಡ್ಬೇಕು, ಅವರು ಒಪ್ಕೊಂಡು ಮಾತಾಡ್ಬೇಕು. ಕೆಲವು ಸಲ ಅವರು ತುಂಬಾ ಹಿಂಜರಿತಾರೆ, ಹೇಳೋದಕ್ಕೆ ಅವ್ರಿಗೆ ಮನ್ಸಿರಲ್ಲ. ಸೊ ಅವರು ಸಾಮಾನ್ಯವಾಗಿ ಮಾತಾಡಲ್ಲ. ಈ ಮಾತೆ ಪ್ರಯತ್ನ ಮಾಡಿರೋರು ಅರೌಂಡ್ 80% ಅವರು ಮಾತಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಅವರು ಆ ಪರಿಸ್ಥಿತಿಗೆ ತಲುಪಿರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಅನ್ಸ್ಬಿಟ್ಟಿರುತ್ತೆ ಇದೇ ಕೊನೆ, ಇದ್ರಿಂದ ಮುಂದಕ್ಕೆ ನಾನು ಏನು ಮಾಡಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿಲಿ ಇರ್ತಾರೆ. ಸೊ ಅವರು ಯಾರಿಗ್ ಹೇಳಿದ್ರು ಕೂಡ ಇದರಿಂದ ಏನಾದ್ರು ಪರಿಹಾರ ಸಿಗುತ್ತೆ ಅನ್ನೋ ಅವ್ರಿಗೆ ನಂಬಿಕೆ ಇರಲ್ಲ. ಸೊ ಮೊದಲನೇದಾಗಿ ನಾವು ಅವ್ರ ಎಮೋಷನ್ಸ್ ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಅವ್ರ ತೊಂದ್ರೆ ನಾವು ಒಪ್ಕೋಬೇಕು. ಹೌದು, ಏನೋ ತೊಂದ್ರೆ ಇದೆ, ನಿಮ್ ತೊಂದ್ರೆ ನನಗೆ ಗೊತ್ತಾಗ್ತಾ ಇದೆ, ನಿಮ್ ತೊಂದ್ರೆ ನನಗೆ ತಲುಪಿದೆ, ನನಗೆ ಅರ್ಥ ಆಗಿದೆ. ಸೊ ನೀವು ಏನು ಅಂತ ಹೇಳಿದ್ರೆ ನಾವು ಅದಕ್ಕೆ ಸೂಕ್ತವಾದ ಏನು ವಿಚಾರ ಮಾಡಿ ಅದಕ್ಕೆ ತಕ್ಕನಾಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಅದಕ್ಕೆ ನಾವು ಒಂದು ಓಪನ್ ಸ್ಪೇಸ್, ಒಂದು ಓಪನ್ ಸೇಫ್ ಸ್ಪೇಸ್ ಅಂತ ಕರಿತೀವಿ, ಅದನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ ಪರ್ಸನಲಿ ನಾವು ಈ ತರ ಕೇಸಸ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಯೂಶಲಿ ಒಂದು ಸೈಲೆಂಟ್ ಕ್ಲೋಸ್ಡ್ ರೂಮ್ ಅಲ್ಲಿ ಮೊದಲನೇದಾಗಿ ಆ ಪರ್ಸನ್ ಅಥವಾ ಪೇಷಂಟ್ ನ, ನಾನು ಪರ್ಸನ್ ಅಂತ ಕರಿತೀನಿ, ಪೇಷಂಟ್ ಅಂತ ಕರೆಯಲ್ಲ ಯೂಶಲಿ. ಸೊ ಆ ಪರ್ಸನ್ ನ ನಾವು ಒಳಗಡೆ ರೂಮ್ ಅಲ್ಲಿ ಕೂರ್ಸಿ ಅವ್ರಿಗೆ ಸಮಾಧಾನ ಮಾಡಿಸಿ ಅವ್ರ ಹತ್ರ ಮಾತಾಡಕ್ಕೆ ಪ್ರಯತ್ನ ಪಡ್ಬೇಕು. ಅವ್ರು ಹೇಳ್ತಿಲ್ಲ ಅಂದ್ರೆ ತುಂಬಾ ಅವ್ರನ್ನ ಪುಷ್ ಮಾಡಬಾರ್ದು. ಆದಷ್ಟು ತಂದೆ ತಾಯಿ ಅಥವಾ ಅವ್ರ ಹತ್ರದವ್ರು ಯಾರಿದ್ದಾರೆ ಅವ್ರ ಹತ್ರ ಡೀಟೇಲ್ಸ್ ತಗೊಂಡು ಅವ್ರ ರೀತಿನೂ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು. ಈ ತರ ಯಾಕಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು. ಅಂಡ್ ಅಗೇನ್ ನಾವು ಮಾತ್ರೆಗಳಿಂದ ಕೂಡ ಈ ಯೋಚನೆಗಳು ಬರೋದನ್ನೆಲ್ಲ ಆದಷ್ಟು ಕಡಿಮೆ ಮಾಡಬಹುದು. ಬಟ್ ಅವರಿಂದಾನು ಎಫರ್ಟ್ ಹಾಕ್ಬೇಕಾಗತ್ತೆ. ಸೊ ನಾವು ಅದನ್ನ ತುಂಬಾ ಬೇರೆ ಎಲ್ಲಾ ರೀತಿಲೂ ಅರ್ಥ ಮಾಡ್ಕೊಂಡು ಒಂದೊಂದಕ್ಕೆ ನಾವು ಸ್ಪೆಸಿಫಿಕ್ ಆಗಿ ಇದು ನಮ್ ಕೈಯಲ್ಲಿ ಟ್ರೀಟ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಅರ್ಥ ಮಾಡ್ಕೊಂಡು ನಾವು ಹ್ಯಾಂಡಲ್ ಮಾಡ್ಬೇಕು. ತುಂಬಾ ಸೂಕ್ಷ್ಮವಾಗಿ ನಾವು ಹ್ಯಾಂಡಲ್ ಮಾಡ್ಬೇಕು. ಸೊ ಪ್ರತಿ ಒಂದ್ ಕೇಸುನು ಯೂನಿಕ್ ಇರುತ್ತೆ, ಪ್ರತಿಯೊಬ್ಬರದ್ದು ಪ್ರಾಬ್ಲಮ್ ಡಿಫ್ರೆನ್ಸ್ ಇರುತ್ತೆ, ಯೂನಿಕ್ ಇರುತ್ತೆ. ಹಾಗೆ ಸೊ ಅದಕ್ಕೆ ತಕ್ಕನಾಗೆ ನಾವು ವೈದ್ಯಕೀಯರು ಅರ್ಥ ಮಾಡ್ಕೊಂಡು ಅದನ್ನ ಟ್ರೀಟ್ ಮಾಡ್ಬೇಕು. ಸೊ ಇದು ಬರೀ ಮಾತ್ರೆಯಿಂದ ಅಷ್ಟೇ ವಾಸಿ ಆಗೋ ಪ್ರಾಬ್ಲಮ್ ಅಲ್ಲ, ಇದಕ್ಕೆ ಹಲವಾರು ರೀತಿಲಿ ನಾವು ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಈ ದೈಹಿಕ ಆರೋಗ್ಯ ಸಮಸ್ಯೆಯನ್ನು ಹೊಂದಿರುವಂತಹ ರೋಗಿಗಳು ಮಾನಸಿಕ ಖಿನ್ನತೆ ಮತ್ತು ಆತ್ಮಹತ್ಯೆ ಯೋಚನೆಗೆ ಹೆಚ್ಚಾಗಿ ಒಳಗಾಗುವಂತ ಸಾಧ್ಯತೆ ಇದೆಯೇ? ಮತ್ತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ನಡುವಿನ ಸಂಬಂಧವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಡೆಫಿನೆಟ್ಲಿ ಸಂಬಂಧ ಇದೆ. ಯಾಕಂದ್ರೆ ದೈಹಿಕ ಕಾಯಿಲೆ ಅಥವಾ ನಾವು ಕ್ರಾನಿಕ್ ಇಲ್ನೆಸ್ ಅಂತ ಏನ್ ಕರಿತೀವಿ, ಅದರಿಂದ ಡೆಫಿನೆಟ್ಲಿ ಬಾಡಿಲಿ ಹಲವಾರು ಚೇಂಜಸ್ ಆಗುತ್ತೆ. ಮೊದಲನೇದಾಗಿ ಆ ಬಯೋಲಾಜಿಕಲ್ ಚೇಂಜಸ್ ಏನಿರ್ಬೋದು ದೈಹಿಕ ಕಾಯಿಲೆಯಿಂದ, ಈಗ ಡಯಾಬಿಟಿಸ್ ಇರ್ಬೋದು, ಅಥವಾ ಹೈಪರ್ ಟೆನ್ಷನ್ ಅಥವಾ ಬಿಪಿ ಜಾಸ್ತಿ ಇರೋದ್ರಲ್ಲಿ ಇರ್ಬೋದು, ಬೇರೆ ರೀತಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಅಥವಾ ಹಾರ್ಮೋನಲ್ ಡಿಸ್ಫಂಕ್ಷನ್ ಇರೋಂಥವ್ರು, ಸೊ ಈ ರೀತಿ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಇರೋಂಥವ್ರು. ಸೊ ಈ ರೀತಿ ದೈಹಿಕ ಕಾಯಿಲೆ ಇರೋರು ಅವರಲ್ಲಿ ಆಲ್ರೆಡಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬ್ರೈನ್ ಅಲ್ಲಿ ನಾವು ಅದನ್ನ ನ್ಯೂರೋ ಇನ್ಫ್ಲಮೇಷನ್ ಅಂತ ಕರಿತೀವಿ. ನ್ಯೂರೋ ಇನ್ಫ್ಲಮೇಷನ್ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಹೇಗೆ ಬ್ರೈನ್ ಏಜ್ ಆಗ್ತಾ ವಯಸ್ಸಾಗುತ್ತೋ ಅದೇ ರೀತಿಲಿ ಒಂದು ಕಾಯಿಲೆ ಬಂದಾಗ ಅದರಿಂದಾನು ಅದಕ್ಕೆ ವಯಸ್ಸಾಗ್ತಾ ಹೋಗುತ್ತೆ. ಸೊ ಅದ್ರಿಂದ ಏನಾಗುತ್ತೆ, ಅವ್ರಿಗೆ ಈ ಒಂದು ಯೋಚನೆ ಕೂಡ ಬರುತ್ತೆ ಮನ್ಸಲ್ಲಿ, ನನಗೆ ಈ ತರ ಕಾಯಿಲೆ ಇದೆ, ಇದಕ್ ನಾನು ವರ್ಷಾನ್ಗಟ್ಲೆ ಟ್ರೀಟ್ಮೆಂಟ್ ತಗೊಳ್ಬೇಕು, ಡಾಕ್ಟರ್ಗಳ ಹತ್ರ ಹೋಗ್ತಾನೆ ಇರ್ಬೇಕು, ಇದು ವಾಸಿ ಆಗಲ್ಲ, ಈ ರೀತಿ ಮೂಢ ನಂಬಿಕೆಗಳು ಇರುತ್ತೆ ಅಥವಾ ಮಿಸ್ಇನ್ಫಾರ್ಮೇಶನ್ಗಳು ಇರುತ್ತೆ. ಸೊ ಈ ತರ ಹಲವಾರು ಒಪಿನಿಯನ್ಗಳು, ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ತರ ಒಪಿನಿಯನ್ಸ್ ಇರುತ್ತೆ.
ಸೊ ಈ ಒಂದು ಎಕ್ಸಿಸ್ಟಿಂಗ್ ಯೋಚನೆ ಮೇಲೆ ಅವ್ರಿಗೆ ಆಗ್ತಿರೋ ಬಯೋಲಾಜಿಕಲ್ ಚೇಂಜಸ್ ಮತ್ತೆ ಫಿಸಿಯೋಲಾಜಿಕಲ್ ಬಾಡಿಲಿ ಆಗ್ತಿರೋ ಚೇಂಜಸ್ ಒಟ್ಟುಗೂಡಿಸಿ ಅವರಿಗೆ ಈ ಮನಸ್ಸಿನಲ್ಲಿ ಬೇರೆ ಬೇರೆ ತರ ಚೇಂಜಸ್ ಆಗುತ್ತೆ. ಸೊ ಅದೇ ನೀವು ಹೇಳ್ದಾಗೇನೆ ಖಿನ್ನತೆ ಬಗ್ಗೆ ಹೇಳಿದ್ರಲ್ವಾ, ಸೊ ಖಿನ್ನತೆಯಲ್ಲಿ ಹೇಗೆ ಅವರಿಗೆ ಖಿನ್ನತೆ ಶುರು ಆಗ್ತಿದ್ದಾಗೆ ಅವ್ರಿಗೆ ಹೇಗೆ ಮನ್ಸೆಲ್ಲ ಕಡಿಮೆ ಆಗುತ್ತೆ, ಅಂದ್ರೆ ಅವ್ರಿಗೆ ಖುಷಿ ಆಗೋದ್ ಕಡಿಮೆ ಆಗುತ್ತೆ, ಮತ್ತೆ ಅವ್ರಿಗೆ ಶಕ್ತಿ ಕಡಿಮೆ ಆದಾಗ ಆಗುತ್ತೆ, ಏನು ಕೆಲಸ ಮಾಡೋದಕ್ಕೂ ಅಥವಾ ಅವ್ರ ಮೊದ್ಲು ಅವ್ರು ಇಷ್ಟಪಟ್ಟು ಮಾಡ್ತಿದ್ದನ್ನು ಅವ್ರಿಗೆ ಮಾಡಕ್ ಇಷ್ಟ ಆಗಲ್ಲ. ಸೊ ಆಮೇಲೆ ನಿದ್ದೆ ಕಡಿಮೆ ಆಗ್ಬೋದು ಅಥವಾ ನಿದ್ದೆ ಕೆಲವ್ರಿಗೆ ಜಾಸ್ತಿನೂ ಆಗ್ಬೋದು. ಆಮೇಲೆ ಕೆಲವರಿಗೆ ಈ ತರ ಏನಂತಾರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ವಿಚಾರಗಳು ಜಾಸ್ತಿ ಆಗತ್ತೆ. ಸೊ ಈ ರೀತಿ ಬ್ರೈನಿಗೆ ಆಗೋ ಇನ್ಸಲ್ಟ್ ಇಂದ ಅಥವಾ ಬ್ರೈನಿಗೆ ಆಗೋ ಡ್ಯಾಮೇಜ್ ಇಂದ ದೈಹಿಕ ಕಾಯಿಲೆಯಿಂದನೂ ಇದು ಖಿನ್ನತೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದ್ರಲ್ಲಿ ಖಿನ್ನತೆ ಆಗಿ ಖಿನ್ನತೆನ ನಾವು ಹಾಗೆ ನೋಡಕ್ಕಾಗಲ್ಲ. ದೈಹಿಕ ಕಾಯಿಲೆ ಹೇಗೆ ಖಿನ್ನತೆ ಬರ್ತಿದೆ, ಸೊ ಯೂಶಲಿ ನಾವು ಸ್ಟ್ರೋಕ್ ಆಗಿರೋ ಪೇಷಂಟ್ಸ್, ಸೊ ಸ್ಟ್ರೋಕ್ ಆಗಿರೋರ್ಲಿ ಏನಾಗಿರುತ್ತೆ, ಬ್ರೈನ್ ಡ್ಯಾಮೇಜ್ ಇರುತ್ತೆ, ಮೈಲ್ಡೇ ಇರ್ಲಿ ಅಥವಾ ಎಷ್ಟಾದ್ರೂ ಇರ್ಲಿ. ಸೊ ಸ್ಟ್ರೋಕ್ ಆಗಿರೋರ್ಲಿ ರಕ್ತನಾಳ ಒಡ್ಕೊಂಡು ಬ್ರೈನ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಸೊ ಅದು ಗ್ರಾಜುವಲಿ ನಾವು ನೋಡ್ತೀವಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ನ್ಯೂರಲಾಜಿಕಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬಟ್ ಅದ್ರ ಜೊತೆಗೆ ಖಿನ್ನತೆ ಬರೋ ಸಾಧ್ಯತೆನೂ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಬ್ರೈನ್ ಅಲ್ಲಿ ಆ ಒಂದು ಚೈನ್ ಆಫ್ ಇವೆಂಟ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ರಿಸ್ಕ್ ಜಾಸ್ತಿ ಇರುತ್ತೆ, ಆಗ್ಲೇಬೇಕು ಅಂತ ಏನಿಲ್ಲ, ಬಟ್ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಖಿನ್ನತೆ ಬರೋ ರಿಸ್ಕ್ ಜಾಸ್ತಿ ಆಗುತ್ತೆ, ಭಯದ ಕಾಯಿಲೆ ಬರೋ ರಿಸ್ಕ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಆ ಕೆಮಿಕಲ್ ಚೇಂಜಸ್ ಆ ತರ ಬ್ರೈನ್ ಅಲ್ಲಿ ಬದಲಾಗುತ್ತೆ. ಆ ಕೆಮಿಕಲ್ ವ್ಯತ್ಯಾಸ ಏರುಪೇರು ಆಗೋದ್ರಿಂದ, ಆ ಬ್ಯಾಲೆನ್ಸ್ ಹಾಳಾಗೋದ್ರಿಂದ ಈ ತರ ವಿಚಾರಗಳು ಈ ತರ ಆಗಬಹುದು. ಸೊ ಆದ್ರಿಂದ ಈ ರೀತಿ ಅವರ ನಡವಳಿಕೆಗಳಲ್ಲಿ ನಮ್ಗೆ ವ್ಯತ್ಯಾಸಗಳು ಕಾಣಿಸ್ತಾ ಬರುತ್ತೆ. ಅಂದ್ರೆ ದೈಹಿಕ ಕಾಯಿಲೆನ ಖಿನ್ನತೆನ ಈ ರೀತಿ ನಾವು ನೋಡಿ ಅರ್ಥ ಮಾಡ್ಕೊಂಡು, ಸೊ ಈ ದೈಹಿಕ ಕಾಯಿಲೆನ ನಾವು ಟ್ರೀಟ್ ಮಾಡಿದ್ರೆ, ಅದಕ್ಕೆ ನಾವು ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಇದು ಕೂಡ ಕಡಿಮೆ ಆಗ್ಬೋದು. ಸೊ ನಾವು ಅದಕ್ಕೋಸ್ಕರ ನಾವು ಹತ್ರದಿಂದ ಅರ್ಥ ಮಾಡ್ಕೊಂಡು ನೋಡ್ಬೇಕು. ಸರ್, ಇತ್ತೀಚೆಗೆ ಯುವ ಜನತೆಯಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚುತ್ತಿರುವುದಕ್ಕೆ ಸಾಮಾಜಿಕ ಮಾಧ್ಯಮಗಳು ಒಂದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ನೀವು ಇದನ್ನು ಒಪ್ತೀರಾ? ಸಾಮಾಜಿಕ ಮಾಧ್ಯಮಗಳು ಯುವ ಜನರ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದಾವೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾ ಅಂತ ನಾವೇನ್ ಹೇಳ್ತೀವಿ, ಡೆಫಿನೆಟ್ಲಿ ಸಾಮಾಜಿಕ ತಾಣಗಳೆಲ್ಲ ತುಂಬಾ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡುತ್ತೆ. ಎರಡನೇದಾಗಿ ಈಗ ಮಕ್ಕಳು ಅಥವಾ ಹರಿಹರದ ಅಡಲಸೆನ್ಸ್ ಏಜ್ ಗ್ರೂಪ್, ಚಿಲ್ಡ್ರನ್ ಏಜ್ ಗ್ರೂಪ್, ಈವನ್ ಅಡಲ್ಟ್ಸ್ ಕೂಡ ತುಂಬಾ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಿದೆ. ಸೊ ಅದು ಯಾವ್ದೋ ಒಂದು ನ್ಯೂಸ್ ಇರ್ಬೋದು ಅಥವಾ ಯಾವ್ದೋ ಒಂದು ಇನ್ಫಾರ್ಮೇಶನ್ ಇರ್ಬೋದು, ಸೆನ್ಸಿಟಿವ್ ಇನ್ಫಾರ್ಮೇಶನ್. ಸೊ ಅನ್ನೆಸೆಸರಿ ಆಗಿ ಅದನ್ನ ಒಂದು ಮೀಮ್ ಆಗಿ ಅಥವಾ ಒಂದು ಪೋಸ್ಟ್ ಆಗಿ ಸೊ ಅದು ಶೇರ್ ಆಗುತ್ತೆ ಅಥವಾ ಸ್ಪ್ರೆಡ್ ಆಗುತ್ತೆ. ಸೊ ಇದರಿಂದ ವಲ್ನರಬಲ್ ಏಜ್ ಗ್ರೂಪ್, ಅಂದ್ರೆ ರಿಸ್ಕ್ ಇರೋ ಏಜ್ ಗ್ರೂಪ್ 15-29. ಸೊ ಅವರಲ್ಲಿ ಯಾವ ರೀತಿ ಅವರು ತೊಂದರೆಗೆ ಒಳಗಾಗಿದ್ದಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಇದು ಯಾವ್ದೋ ಒಂದು ಇನ್ಫಾರ್ಮೇಶನ್ ಇಂದ ಅವ್ರ ನಂಬಿಕೆ ಮೇಲೆ ಸ್ವಲ್ಪ ಕುತ್ತಾಗ್ಬೋದು. ಸೊ ಆಗ ಅವರು ಓಕೆ, ನಾನ್ ಅರ್ಥ ಮಾಡ್ಕೊಂಡಿದ್ದು ಹೀಗೆ, ಸೊ ಈಗ ಇದರಿಂದ ನನಗೆ ಇದ್ರ ಅರ್ಥ ಇದಿರ್ಬೋದು, ಸೊ ಈ ತೊಂದರೆಗೆ ಈ ಕಾರಣ ಇರ್ಬೋದು ಅನ್ನೋದು ಬರುತ್ತೆ. ಸೊ ಆ ನಂಬಿಕೆ ಜಾಸ್ತಿ ಆಗ್ತಾ ಹೋದಂಗೆ ಅವರಲ್ಲಿ ಈ ಬದಲಾವಣೆಗಳು ಕಾಣುತ್ತೆ. ಸೊ ಅವರು ಫಿಟ್ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಮಾನಸಿಕ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ಬಂದಿರೋದ್ರಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಈಗ ಇದಿನ್ನೂ ಜಾಸ್ತಿ ಅಕ್ಸಿಲರೇಟೆಡ್. ಯಾಕಂದ್ರೆ ಇಂದ ನೀವ್ ಯಾವ ರೀತಿ ಬೇಕಂದ್ರೂ ಇನ್ಫಾರ್ಮೇಶನ್ ಜನರೇಟ್ ಮಾಡ್ಬೋದು. ಏನ್ ಮಾಡುತ್ತೆ, ನಿಮ್ಗೆ ಬೇಕಾದಂಗ್ ಉತ್ತರ ಕೊಡುತ್ತೆ, ನಿಮ್ಗೆ ಇಷ್ಟ ಆಗೋಂಗ್ ಉತ್ತರ ಕೊಡುತ್ತೆ, ನಿಮ್ಗೆ ಅನುಕೂಲ ಆಗೋಂಗ್ ಉತ್ತರ ಕೊಡುತ್ತೆ. ಸೊ ಆವಾಗ ಏನಾಗುತ್ತೆ, ನಿಮ್ ಆಚಾರ ವಿಚಾರಗಳು ಅಥವಾ ನಿಮ್ ನಂಬಿಕೆಗಳು ಯಾವ ರೀತಿ ಇದ್ರು ಅದು ಹೌದು ಇದೇ ಸರಿ ಅನ್ನುತ್ತೆ. ಸೊ ಆಗೇನಾಗುತ್ತೆ, ಆ ನಂಬಿಕೆ ಅಥವಾ ಈ ಅಟೆಂಪ್ಟ್ ಮಾಡ್ಬೋದು ಅಥವಾ ಇದ್ ಮಾಡ್ಬೋದು, ಈ ತರ ಮಾಡ್ಕೊಳ್ಬೋದು, ಈ ತರ ಯಾವ್ದಾದ್ರು ಏನೋ ಒಂದು ವಿಚಾರ ಇರುತ್ತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಮತ್ತೆ ಪ್ರಾಪರ್ ಇನ್ಫಾರ್ಮೇಶನ್ ಸಿಗಲ್ಲ. ಸೊ ಅವರು ಈ ರೀತಿಲಿ ಯಾವ್ದೋ ಒಂದು ಸಮಸ್ಯೆಗೆ ಸಿಗಾಕೊಳ್ತಾರೆ, ಪ್ಲಸ್ ಅದರಿಂದ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ರೀಸೆಂಟ್ಲಿ ನ್ಯೂಸ್ ಅಲ್ಲಿ ಬಂದಿತ್ತು ಒಂದು ಹುಡುಗ, ಐ ಥಿಂಕ್ 14-15 year old ಹುಡುಗ ಯಾವ್ದೋ ಒಂದು ಆನ್ಲೈನ್ ಅಲ್ಲಿ ಸೀರೀಸ್ ಆನಿಮೆ ನೋಡಿ, ಡೆತ್ ನೋಟ್ ಅನ್ನೋ ಆನಿಮೆ. ಸೊ ಆ ಆನಿಮೆ ನೋಡಿ ಅದ್ರಲ್ಲಿ ಅವನು ಆ ಕ್ಯಾರೆಕ್ಟರ್ ಅದ್ರಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಸೊ ಅದನ್ನ ನೋಡಿ ಇವನು ಈ ಹುಡುಗ ಪ್ರಯತ್ನ ಪಟ್ಟಿದ್ದ ಅನ್ನೋ ಒಂದು ಸಂಖ್ಯೆ
ಡೌಟ್ ಪಡ್ತಿದ್ದಾರೆ, ಅದಾಗ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಬಟ್ ಈ ತರ ಆಗಿರ್ಬೋದು ಅಂತ, ಯಾಕಂದ್ರೆ ಅವ್ನು ಯಾವ್ದೋ ಒಂದು ನೋಟ್ ಬರ್ದಿದ್ದಾನೆ, ಆ ನೋಟ್ ಅಲ್ಲಿ ಇದನ್ನೆಲ್ಲ ಡೀಟೇಲ್ಸ್ ಹಾಕಿದಾನೆ. ಸೊ ಈ ತರ ಆಗುತ್ತೆ, ಈ ತರ ಇರುತ್ತೆ ಅಂತ. ಸೊ ಅವನು ಅದನ್ನ ನಂಬಿ ಈ ತರ ಪ್ರಯತ್ನ ಪಟ್ಟಿರ್ಬೋದು ಆತ್ಮಹತ್ಯೆ ಪ್ರಯತ್ನ ಪಟ್ಟು ಅವನು ಸಾವನ್ನಪ್ಪಿದ್ದಾನೆ. ಸೊ ಈ ತರ ಆಗಿರೋದು ಅನ್ನೋ ಒಂದು ಡೌಟ್ ಇದೆ. ಬಟ್ ಸೊ ಅದು ಎಷ್ಟು ನಿಜ ಇಲ್ಲ ಅಂತ ಅದು ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಹೇಳ್ಬೇಕು ಡೀಟೇಲ್ ಆಗಿ. ಬಟ್ ಒಟ್ಟಿನಲ್ಲಿ ಈ ತರ ನಡೀತಾ ಇದೆ ಹಲವಾರು ಕಡೆ, ಎಷ್ಟೋ ಕಡೆ ಈ ತರ ನಡೀತಾ ಇದೆ. ಸೊ ನಾವು ಪೋಷಕರಾಗಿ ಮತ್ತೆ ಸ್ನೇಹಿತರಾಗಿ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಒಬ್ರು ತುಂಬಾ ಒಳಗೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇಂಟರ್ನೆಟ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಯಾಕೆ ಈ ತರ ಆಗ್ತಿದೆ, ಅವ್ರಿಗೆ ಏನ್ ಸಿಗ್ತಿದೆ, ಅದರಿಂದ ಯಾವ ತರ ಖುಷಿ ಸಿಗ್ತಿದೆ, ಅಥವಾ ಏನ್ ಹುಡುಕ್ತಾ ಇದಾರೆ ಅವ್ರು, ಅದ್ರಲ್ಲಿ ಏನ್ ನೋಡ್ತಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಕಾಲದಲ್ಲಿ. ಸೊ ಯಾಕಂದ್ರೆ ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸ್ಆಪ್, ಯೂಟ್ಯೂಬ್ ಎಲ್ಲ ಇದು ನಮ್ ವಿಚಾರಗಳನ್ನ ಬದಲಾಯಿಸಬಹುದು, ವಿಚಾರಗಳನ್ನ ಇನ್ಫ್ಲೂಯೆನ್ಸ್ ಮಾಡತ್ತೆ. ಸೊ ಆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಾವು ತಿಳ್ಕೊಂಡು ಅದನ್ನ ಕರೆಕ್ಟ್ ಆಗಿ ನಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ವಿಶ್ವ ಆತ್ಮಹತ್ಯೆ ದಿನದಂದು ಏನ್ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ನನ್ನ ಕಡೆಯಿಂದ ಏನ್ ಸಂದೇಶ ಅಂದ್ರೆ, ಮೊದಲನೇದಾಗಿ ನೀವು ಒಬ್ರೇ ಅಲ್ಲ, ಯಾವುದೇ ವಿಚಾರ ಇರ್ಲಿ, ಅದು ಎಂತಹ ಪ್ರಾಬ್ಲಮ್ ಇರ್ಲಿ, ಯಾವಾಗ್ಲೂ ಸಹಾಯ ಸಿಕ್ಕೇ ಸಿಗುತ್ತೆ. ಆತ್ಮವಿಶ್ವಾಸ ಯಾವಾಗ್ಲೂ ಜೊತೆಲಿ ಇಟ್ಕೊಂಡಿರಿ. ಆಮೇಲೆ ನಿಮ್ ಸುತ್ತಮುತ್ತಲಿರೋ ನಿಮ್ಮ ಮನೆಯವ್ರಿಗೆ, ನಿಮ್ಮನ್ನ ಯಾರು ಕೇರ್ ಮಾಡ್ತಾರೆ ಅವ್ರ ಹತ್ರ ನಿಮ್ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಇದಿಷ್ಟು ನಾನು ಹೇಳ್ತೀನಿ. ಅಂಡ್ ಇನ್ನೊಂದಂದ್ರೆ, ನಾವ್ ಎಲ್ರು ಭಾರತದ ನಾಗರಿಕರಾಗಿ ವಿ ಆಲ್ ಹ್ಯಾವ್ ಟು ಟೇಕ್ ಎ ಪ್ಲೆಡ್ಜ್. ಈ ವಿಶ್ವ ಆತ್ಮಹತ್ಯೆ ತಡೆಯೋ ದಿನಕ್ಕೆ ಆದಷ್ಟು ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಕೊಟ್ಟು ನಾವು ಆಕ್ಷನ್ ತಗೊಳ್ತೀವಿ ಅಂತ ಒಪ್ಕೊಂಡು ಎಲ್ಲಾರು ಒಟ್ಟುಗೂಡಿ ಕೆಲಸ ಮಾಡಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋರ್ ಜೀವನನ ಉಳಿಸ್ಬೇಕು. ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಹಿನ್ನೆಲೆ, ಆಚರಣೆ, ಉದ್ದೇಶ ಹಾಗೂ ಮಹತ್ವದ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಕುರಿತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮನೋಶಾಸ್ತ್ರಜ್ಞರಾದ ಡಾಕ್ಟರ್ ಸುಭಾಷ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಧನ್ಯವಾದಗಳು.